ಎಸ್ ಮರಣೋತ್ತರ ಪರೀಕ್ಷೆಯ ವರದಿಯನ್ನು ಇಟ್ಕೊಂಡು ವಾದವನ್ನ ಮಾಡ್ತಾ ಇದ್ದಾರೆ. ಈ ರಕ್ತ 14 ಆರೋಪಿಗಳ ಬಟ್ಟೆಗೆ ತಗುಲೋದಕ್ಕೆ ಹೇಗೆ ಸಾಧ್ಯ? ಆಗಿರೋದು ಚಿಕ್ಕ ಗಾಯ, ಆ ಗಾಯದಲ್ಲಿ ಬರುವ ರಕ್ತ ಅಷ್ಟಿರುತ್ತಾ? ಚಿಕ್ಕದಾಗಿ ಬ್ಲೀಡ್ ಆಗಿದ್ದು ಅದು 14 ಜನರಿಗೆ ಹೇಗೆ ತಗುಲುತ್ತೆ? ಹೈಕೋರ್ಟ್ನಲ್ಲಿ ದರ್ಶನ್ ಪರ ವಕೀಲ ಸಿ.ವಿ. ನಾಗೇಶ್ ವಾದವನ್ನ ಮಂಡಿಸ್ತಾ ಇದ್ದಾರೆ. ಮರಣೋತ್ತರ ಪರೀಕ್ಷೆಯ ವರದಿಯನ್ನು ಇಟ್ಕೊಂಡು ವಾದ ಮಾಡ್ತಾ ಇದ್ದಾರೆ ಈಗ ಸಿ.ವಿ. ನಾಗೇಶ್. ಈ ರಕ್ತ 14 ಆರೋಪಿಗಳ ಬಟ್ಟೆಗೆ ತಗಲುವುದಕ್ಕೆ ಹೇಗೆ ಸಾಧ್ಯ ರೀ? ಆಗಿರೋದೇ ಚಿಕ್ಕ ಗಾಯ, ಅದರಲ್ಲಿ ಬರುವ ರಕ್ತ ಅಷ್ಟೊಂದಿರುತ್ತಾ? ಚಿಕ್ಕದಾಗಿ ಬ್ಲೀಡ್ ಆಗಿದ್ದು ಅದು 14 ಜನರಿಗೆ ಹೇಗೆ ತಗಲೋದಕ್ಕೆ ಸಾಧ್ಯ ಅನ್ನೋದು ಸಿ.ವಿ. ನಾಗೇಶ್ ಅವರ ಪ್ರಶ್ನೆ. 91ನೇ ಸಾಕ್ಷಿ ಪುನೀತ್ ಎಂಬಾತ ಜೂನ್ 9ರಿಂದಲೂ ಬೆಂಗಳೂರಿನಲ್ಲೇ ಇದ್ದ. ಆತನ ಹೆಚ್ಚುವರಿ ಹೇಳಿಕೆಯನ್ನ 4 ತಿಂಗಳ ಬಳಿಕ ದಾಖಲು ಮಾಡಲಾಗಿದೆ ಅಂತ ಸಿ.ವಿ. ನಾಗೇಶ್ ಈ ಸಂದರ್ಭದಲ್ಲಿ ವಾದವನ್ನ ಮಂಡಿಸ್ತಾ ಇದ್ದಾರೆ. ಪುನೀತ್ ಬೆಂಗಳೂರಿನಲ್ಲಿ ಇಲ್ಲ ಅಂತ ಸಾಕ್ಷಿ ಪ್ಲಾಂಟ್ ಮಾಡಿದ್ದಾರೆ. ಇದಕ್ಕೆ 2 ಮೊಬೈಲ್ ತಂದು ಸಾಕ್ಷಿಗಳನ್ನ ಪ್ರಾಸಿಕ್ಯೂಷನ್ ಪ್ಲಾಂಟ್ ಮಾಡಿದ್ದಾರೆ. ಹೈಕೋರ್ಟ್ನಲ್ಲಿ ದರ್ಶನ್ ಪರ ವಕೀಲ ಸಿ.ವಿ. ನಾಗೇಶ್ ವಾದವನ್ನ ಮಾಡಿರುವುದು ಬಹಳ ಪ್ರಮುಖವಾಗಿ ಗಂಭೀರವಾದಂಥ ಒಂದು ಆರೋಪವನ್ನ ಮಾಡ್ತಾರೆ. ರೇಣುಕಾಸ್ವಾಮಿ ಮೃತದೇಹದಲ್ಲಿ 2.5 ಸೆಂಟಿಮೀಟರ್ ಗಾಯ ಮಾತ್ರ ಪತ್ತೆಯಾಗಿದೆ. ಮರಣೋತ್ತರ ಪರೀಕ್ಷಾ ವರದಿಯನ್ನ ಪ್ರಾಸಿಕ್ಯೂಷನ್ ಜೊತೆ ಸೇರಿ ವೈದ್ಯರು ತಿರುಚಿ ಬಿಟ್ಟಿದ್ದಾರೆ ಅಂತ ಹೇಳಿ ಗಂಭೀರವಾದಂಥ ಆರೋಪವನ್ನ ಸಿ.ವಿ. ನಾಗೇಶ್ ಅವರು ಮಾಡ್ತಾರೆ. 14 ಆರೋಪಿಗಳ ಬಟ್ಟೆಗಳಲ್ಲಿ ರಕ್ತದ ಕಲೆ ಪತ್ತೆಯಾಗಿದೆ ಎಂದಿದ್ದಾರೆ. ಇದು ಹೇಗೆ ಸಾಧ್ಯ? 69ನೇ ಸಾಕ್ಷಿ ನರೇಂದ್ರ ಸಿಂಗ್ ಬೆಂಗಳೂರಿನಲ್ಲೇ ಇದ್ದ. ಆತನ ಹೇಳಿಕೆಯನ್ನ ದಾಖಲಿಸಿಲ್ಲ. ನರೇಂದ್ರ ಸಿಂಗ್ ಹೇಳಿಕೆಯನ್ನ ಜೂನ್ 11ರಂದು ದಾಖಲಿಸಿಲ್ಲ. ಹೇಳಿಕೆಯನ್ನ ತಡವಾಗಿ ಯಾಕೆ ದಾಖಲು ಮಾಡಲಾಗಿದೆ ಅನ್ನೋದಕ್ಕೆ ವಿವರಣೆ ನೀಡಿಲ್ಲ ಅಂತ ಸಿ.ವಿ. ನಾಗೇಶ್ ಹೇಳ್ತಾರೆ. ಮರಣೋತ್ತರ ಪರೀಕ್ಷೆಯ ವರದಿಯನ್ನ ಇಟ್ಕೊಂಡು ವಾದವನ್ನ ಮಂಡನೆ ಮಾಡ್ತಾ ಇದ್ದಾರೆ. ಈ ರಕ್ತ 14 ಆರೋಪಿಗಳ ಬಟ್ಟೆಗೆ ತಗಲೋದಕ್ಕೆ ಹೇಗೆ ಸಾಧ್ಯ? ಆಗಿರುವ ಚಿಕ್ಕ ಗಾಯದಲ್ಲಿ ಬರುವ ರಕ್ತ ಅಷ್ಟೊಂದಿರುತ್ತಾ? ಚಿಕ್ಕದಾಗಿ ಬ್ಲೀಡ್ ಆಗಿದ್ದು ಅದು 14 ಜನರಿಗೆ ಹೇಗೆ ತಗುಲುತ್ತದೆ? ಹೈಕೋರ್ಟ್ನಲ್ಲಿ ದರ್ಶನ್ ಪರ ವಕೀಲ ಸಿ.ವಿ. ನಾಗೇಶ್ ಪ್ರಬಲವಾಗಿ ವಾದವನ್ನ ಮಂಡನೆ ಮಾಡ್ತಾ ಇದ್ದಾರೆ. ಇನ್ನು 91ನೇ ಸಾಕ್ಷಿ ಪುನೀತ್ ಎಂಬಾತ ಜೂನ್ 9ರಿಂದಲೂ ಬೆಂಗಳೂರಿನಲ್ಲೇ ಇದ್ದ. ಆತನ ಹೆಚ್ಚುವರಿ ಹೇಳಿಕೆಯನ್ನ 4 ತಿಂಗಳ ಬಳಿಕ ದಾಖಲು ಮಾಡಿಕೊಳ್ಳಲಾಗಿದೆ. ಪುನೀತ್ ಬೆಂಗಳೂರಿನಲ್ಲಿ ಇಲ್ಲ ಅಂತ ಸಾಕ್ಷಿ ಪ್ಲಾಂಟ್ ಮಾಡಿದ್ದಾರೆ. ಇದಕ್ಕಾಗಿ 2 ಮೊಬೈಲ್ ತಂದು ಸಾಕ್ಷಿಗಳನ್ನ ಪ್ರಾಸಿಕ್ಯೂಷನ್ ಪ್ಲಾಂಟ್ ಮಾಡಿದ್ದಾರೆ. ಹೈಕೋರ್ಟ್ನಲ್ಲಿ ಈ ರೀತಿಯಾಗಿ ದರ್ಶನ್ ಪರ ವಕೀಲ ಸಿ.ವಿ. ನಾಗೇಶ್ ವಾದವನ್ನ ಮಾಡಿರುವುದು. ರೇಣುಕಾಸ್ವಾಮಿಗೆ ನೀಡಲು ಊಟ ತರಲಾಗಿದೆ ಅಂತ ಹೇಳಲಾಗಿದೆ. ಆದ್ರೆ ಆತ ಊಟ ತಿಂದ ಎಂಬುದಕ್ಕೆ ಯಾವುದೇ ಸಾಕ್ಷಿ ಇಲ್ಲ. ಆತ ಕೊನೆಯ ಊಟ ಮಾಡಿರೋದು ಜೂನ್ 8ರ ಮಧ್ಯಾಹ್ನ ದುರ್ಗಾ ರೆಸ್ಟೋರೆಂಟ್ನಲ್ಲಿ ಊಟ ಮಾಡಿದ್ದಾನೆ. ಹೀಗಾಗಿ ಪ್ರಾಸಿಕ್ಯೂಷನ್ ವಾದ ಸುಳ್ಳು ಅಂತ ಹೇಳಿ ಸಿ.ವಿ. ನಾಗೇಶ್ ಹೇಳಿದ್ದಾರೆ. ರೇಣುಕಾಸ್ವಾಮಿಗೆ ನೀಡಲು ಊಟ ತರಲಾಗಿದೆ ಅಂತ ಹೇಳಲಾಗಿದೆ. ಆದ್ರೆ ಆತ ಊಟ ಎಂಬುದಕ್ಕೆ ಯಾವುದೇ ರೀತಿಯಾದಂತಹ ಸಾಕ್ಷಿ ಇಲ್ಲ. ಆತ ಕೊನೆಯ ಊಟ ಮಾಡಿರೋದು ಜೂನ್ 8ರ ಮಧ್ಯಾಹ್ನ ದುರ್ಗಾ ರೆಸ್ಟೋರೆಂಟ್ನಲ್ಲಿ ಊಟ ಮಾಡಿದ್ದಾನೆ. ಹೀಗಾಗಿ ಪ್ರಾಸಿಕ್ಯೂಷನ್ ವಾದ ಅಂದ್ರೆ ಎಸ್.ಪಿ.ಪಿ. ಪ್ರಸನ್ನ ಕುಮಾರ್ ಅವರ ವಾದ ಸುಳ್ಳು ಅಂತ ಹೇಳಿ ಸಿ.ವಿ. ನಾಗೇಶ್ ಅವರು ಹೇಳ್ತಾ ಇದ್ದಾರೆ. ಇನ್ನು ಸಿ.ವಿ. ನಾಗೇಶ್ ವಾದಕ್ಕೆ ಎಸ್.ಪಿ.ಪಿ. ಪ್ರಸನ್ನ ಕುಮಾರ್ ಕೌಂಟರ್ ಕೊಟ್ಟಿದ್ದಾರೆ. ವಕೀಲ ಸಿ.ವಿ. ನಾಗೇಶ್ ಅವರ ವಾದವನ್ನ ನೋಡಿದ್ರೆ ರೇಣುಕಾಸ್ವಾಮಿ ಸತ್ತೇ ಇಲ್ಲ, ಇಲ್ಲೇ ಎಲ್ಲೋ ಇರಬೇಕು ಅನ್ನುವಂತಿದೆ. ಸಿ.ವಿ. ನಾಗೇಶ್ಗೆ ಎಸ್.ಪಿ.ಪಿ. ಪ್ರಸನ್ನ ಕುಮಾರ್ ಕೌಂಟರ್ ಕೊಡ್ತಾ ಇದ್ದಾರೆ. ನೋಡಿ, ಸಿ.ವಿ. ನಾಗೇಶ್ ಅವರ ವಾದವನ್ನ ನೋಡ್ತಾ ಇದ್ರೆ ಈ ಕೊಲೆಯಾಗಿರುವಂತ ರೇಣುಕಾಸ್ವಾಮಿ ಇಲ್ಲೇ ಎಲ್ಲೋ ಇರಬೇಕು ಅನ್ನುವಂತಿದೆ. ಆತ ಸತ್ತೇ ಇಲ್ಲ, ಇಲ್ಲೇ ಎಲ್ಲೋ ಒಂದ್ ಕಡೆ ಆರಾಮಾಗಿ ಓಡಾಡ್ಕೊಂಡಿರಬಹುದು ಅನ್ನೋ ರೀತಿಯಲ್ಲಿ ಇವರು ವಾದ ಮಾಡ್ತಾ ಇದ್ದಾರೆ. ಸಿ.ವಿ. ನಾಗೇಶ್ಗೆ ಎಸ್.ಪಿ.ಪಿ. ಪ್ರಸನ್ನ ಕುಮಾರ್ ಕೌಂಟರ್ ಕೊಟ್ಟಿರೋದನ್ನ ಗಮನಿಸ್ತಾ ಇದ್ದೇವೆ. ಒಂದ್ ಕಡೆ ಸಿ.ವಿ. ನಾಗೇಶ್ ಅವರು ಪ್ರಸನ್ನ ಕುಮಾರ್ ಅವರ ವಾದವೇ ಸುಳ್ಳು ಅನ್ನೋ ನಿಟ್ಟಿನಲ್ಲಿ ವಾದ ಮಾಡ್ತಾ ಇದ್ದಾರೆ. ಪ್ರಾಸಿಕ್ಯೂಷನ್ ವಾದ ಸುಳ್ಳು ಅನ್ನೋ ನಿಟ್ಟಿನಲ್ಲಿ ಸಿ.ವಿ. ನಾಗೇಶ್ ಅವರು ಏನ್ ಹೇಳಿದ್ರಲ್ಲ ಅದಕ್ಕೆ ಆಗಲೇ ಕೌಂಟರ್ ಅಟ್ಯಾಕ್ ಮಾಡ್ತಾರೆ ಎಸ್.ಪಿ.ಪಿ. ಪ್ರಸನ್ನ ಕುಮಾರ್. ವಕೀಲ ಸಿ.ವಿ. ನಾಗೇಶ್ ಅವರ ವಾದ ನೋಡ್ತಾ ಇದ್ರೆ ರೇಣುಕಾಸ್ವಾಮಿ ಸತ್ತೇ ಇಲ್ಲ, ಪಾಪ ಇಲ್ಲೇ ಎಲ್ಲೋ ಇರಬೇಕು, ಇಲ್ಲೇ ಎಲ್ಲೋ ಒಂದ್ ಕಡೆ ಓಡಾಡ್ಕೊಂಡಿರಬೇಕು ಅನ್ನೋ ನಿಟ್ಟಿನಲ್ಲಿ ವಾದವನ್ನ ಮಂಡನೆ ಮಾಡ್ತಾ ಇದ್ದಾರೆ.
ಒಟ್ಟಾರೆಯಾಗಿ ವಾದ ಪ್ರತಿವಾದ ಎಲ್ಲವೂ ಕೂಡ ಜೋರಾಗಿ ನಡೀತಾ ಇದೆ. ರೇಣುಕಾಸ್ವಾಮಿಗೆ ಅಂದರೆ ರೇಣುಕಾಸ್ವಾಮಿ ಕೊಲೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ವಿಚಾರಣೆ ನಡೀತಾ ಇರೋದು. ಒಂದು ಕಡೆ ರೆಗ್ಯುಲರ್ ಜಾಮೀನು ನೀಡಬಾರದು ಅಂತ ಹೇಳಿ SPP ಪ್ರಸನ್ನ ಕುಮಾರ್ ಅವರು ಇಷ್ಟೊತ್ತು ವಾದವನ್ನು ಮಂಡನೆ ಮಾಡಿ ಯಾವುದೇ ಕಾರಣಕ್ಕೂ ಜಾಮೀನು ಮಂಜೂರು ಮಾಡಬಾರ್ದು ದರ್ಶನ್ಗೆ ಅಂತ ಹೇಳಿ ವಾದವನ್ನು ಮುಕ್ತಾಯ ಮಾಡಿದರು. ಅದಾದ ನಂತರ ಈಗ CV ನಾಗೇಶ್ ಅವರ ವಾದಕ್ಕೆ ಅಂದರೆ CV ನಾಗೇಶ್ ಅವರು ವಾದ ಶುರು ಮಾಡಿಕೊಂಡಿದ್ದಾರೆ. ಅದು ಕೂಡ ಬೇಲ್ ಅರ್ಜಿ ವಿಚಾರಣೆ. ಅಂದರೆ ಮಧ್ಯಂತರ ಜಾಮೀನು ಅವಧಿ ವಿಸ್ತರಣೆ ಮಾಡುವ ಸಲುವಾಗಿ ಮಧ್ಯಂತರ ಜಾಮೀನು ಅವಧಿ ವಿಸ್ತರಣೆ ಮಾಡುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ವಾದವನ್ನು ಆರಂಭ ಮಾಡಿರೋದು CV ನಾಗೇಶ್. ಅದರಲ್ಲೂ ಬಹಳ ಪ್ರಮುಖವಾಗಿ ಪ್ರಸನ್ನ ಕುಮಾರ್ ಅವರ ವಾದವೇ ಸುಳ್ಳು ಅನ್ನೋ ನಿಟ್ಟಿನಲ್ಲಿ ಹೇಳ್ತಾ ಇದ್ದಾರೆ. ಗಂಭೀರವಾದಂಥ ಆರೋಪಗಳನ್ನು ಮಾಡ್ತಾ ಇದ್ದಾರೆ. ಜೊತೆಗೆ ಈ ಪೋಸ್ಟ್ ಮಾರ್ಟಮ್ ವರದಿಯನ್ನು ತಿರುಚಿ ಬಿಟ್ಟಿದ್ದಾರೆ ಅನ್ನೋ ನಿಟ್ಟಿನಲ್ಲೂ ಕೂಡ ಹೇಳ್ತಾ ಇದ್ದಾರೆ. ಏನು 21/11 ಆಪರೇಷನ್ಗೆ ದರ್ಶನ್ ರೆಡಿ ಇದ್ದಾರೆ. ಆದರೆ BP ಏರಿಳಿತದಿಂದ ಇದು ಸಾಧ್ಯ ಆಗ್ತಾ ಇಲ್ಲ. ಈಗಾಗಲೇ ಮಧ್ಯಂತರ ಬೇಲ್ ವಿಸ್ತರಣೆಗೆ ಅರ್ಜಿ ಹಾಕಿದ್ದೇವೆ. ಡಿಸೆಂಬರ್ 11ನೇ ತಾರೀಕು ದರ್ಶನ್ಗೆ ಆಪರೇಷನ್ ಮಾಡಿಸಲಾಗುತ್ತೆ. ನ್ಯಾಯಾಲಯಕ್ಕೆ ದಿನಾಂಕ ತಿಳಿಸಿದ್ದಾರೆ CV ನಾಗೇಶ್. ವೈದ್ಯರಿಗೆ ಇವತ್ತೇ ಶಸ್ತ್ರಚಿಕಿತ್ಸೆ ಮಾಡಲು ಸೂಚಿಸಲು ಆಗಲ್ಲ. ದರ್ಶನ್ ಮಧ್ಯಂತರ ಜಾಮೀನು ಅಂತ್ಯವಾಗುವ ದಿನವೇ ಆಪರೇಷನ್ ಮಾಡಿಸಲಾಗುತ್ತೆ. ವೈದ್ಯರು ಫ್ಯಾಬ್ರಿಕೇಟ್ ಮಾಡಿರುವ ವರದಿಯನ್ನು ನೀಡಿದ್ದಾರೆ. ಗಮನಿಸ್ತಾ ಇದ್ದೀವಿ, ವೈದ್ಯರು ಫ್ಯಾಬ್ರಿಕೇಟ್ ಮಾಡಿರುವ ವರದಿಯನ್ನ ನೀಡಿದ್ದಾರೆ. ಬಹಳ ಇಂಟ್ರೆಸ್ಟಿಂಗ್ ಆಗಿ ನಡೀತಾ ಇರೋದು ಈ ವಿಚಾರ. ದರ್ಶನ್ ಅವರು ಆಪರೇಷನ್ಗೆ ಯಾವಾಗಲೂ ರೆಡಿ ಇದ್ದಾರೆ. ಆದರೆ BP ಏರಿಳಿತದಿಂದ ಇದು ಸಾಧ್ಯ ಆಗ್ತಾ ಇಲ್ಲ. ಈಗಾಗಲೇ ಮಧ್ಯಂತರ ಬೇಲ್ ವಿಸ್ತರಣೆಗೆ ಅರ್ಜಿ ಹಾಕಿದ್ದೇವೆ. ಡಿಸೆಂಬರ್ 11ನೇ ತಾರೀಕು ದರ್ಶನ್ಗೆ ಆಪರೇಷನ್ ಆಗುತ್ತೆ. ನ್ಯಾಯಾಲಯಕ್ಕೆ ದಿನಾಂಕವನ್ನು ತಿಳಿಸಿದ್ದಾರೆ CV ನಾಗೇಶ್ ಅವರು. ಡಿಸೆಂಬರ್ 11ಕ್ಕೆ ಅಂದರೆ ನಾಳೆ ಅಲ್ಲ, ನಾಡಿದ್ದು ದರ್ಶನ್ ಅವರಿಗೆ ಸರ್ಜರಿ ಮಾಡಿಸಲಾಗುತ್ತೆ ಅನ್ನೋ ನಿಟ್ಟಿನಲ್ಲಿ ದಿನಾಂಕವನ್ನು ಕೂಡ ತಿಳಿಸಿ ಆಗಿದೆ. ವೈದ್ಯರಿಗೆ ಇವತ್ತೇ ಶಸ್ತ್ರಚಿಕಿತ್ಸೆ ಮಾಡೋದಕ್ಕೆ ಸೂಚಿಸೋದಕ್ಕಾಗಲ್ಲ. ದರ್ಶನ್ ಮಧ್ಯಂತರ ಜಾಮೀನು ಅಂತ್ಯವಾಗುವ ದಿನವೇ ಆಪರೇಷನ್ ಮಾಡಲಾಗುತ್ತೆ. 11ನೇ ತಾರೀಕು ನಾಳೆ ಅಲ್ಲ, ನಾಡಿದ್ದು ಅವಧಿ ಎಂಡ್ ಆಗುತ್ತೆ, ಮುಕ್ತಾಯ ಆಗುತ್ತೆ. ಅವತ್ತೇನೆ ಆಪರೇಷನ್ ಮಾಡೋದಕ್ಕೆ ಸಜ್ಜಾಗಿದ್ದಾರೆ. ಮತ್ತೆ ಆಪರೇಷನ್ ಮಾಡಿಸಿಕೊಳ್ಳೋದಕ್ಕೆ ದರ್ಶನ್ ಕೂಡ ರೆಡಿ ಆಗಿದ್ದಾರೆ. ಇದು ಹೇಗೆ ಸಾಧ್ಯ? ಇಷ್ಟು ದಿನಗಳ ಕಾಲ